ಟ್ರೇಲರ್ ನೋಡಿದವರು ಸಾಕಷ್ಟು ಜನ ಸಿಕ್ಕಾಪಟ್ಟೆ ಒಂಥರ ನಮ್ಗೆ ಕ್ಯೂರಿಯಾಸಿಟಿ ಹುಟ್ಟತಾ ಇದೆ, ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ತರ ಅನಿಸ್ತಾ ಇದೆ, ಕನ್ನಡದಲ್ಲಿ ತುಂಬಾ ದಿನಗಳ ನಂತರ ಒಂಥರ ಈ ರೀತಿ ಕಂಟೆಂಟ್ ಬರ್ತಿದೆ ಅಂತ ಕಮೆಂಟ್ ಮಾಡಿದ್ರು. ನಾನು ಆ ಕಮೆಂಟ್ ಗಳನ್ನೆಲ್ಲ ನೋಡ್ತಾ ಇದ್ದೆ. ನಿಮಗೆ ಏನ್ ಅನಿಸ್ತು ರೆಸ್ಪಾನ್ಸ್ ನೋಡಿ? ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಗೆ ಅಲ್ಲಿ ರೆಸ್ಪಾನ್ಸ್ ಇರ್ಬೋದು, ಅಥವಾ ನಮ್ ಸ್ನೇಹಿತರ ರೆಸ್ಪಾನ್ಸ್ ಇರ್ಬೋದು, ಅಥವಾ ಜನಗಳು ಅದನ್ನ ಯಾರೋ ನೋಡಿದವರು ಇಲ್ಲ ನೋಡಿದ್ವಿ ಚೆನ್ನಾಗಿದೆ. ಬಟ್ ನನಗೊಂದು ಅದನ್ನ ಹೇಳ್ಬೋದು ಎಲ್ಲೋ ಗೊತ್ತಿಲ್ಲ, ನನಗೆ ಯಾವಾಗ್ಲೂ ತಲೆಯಲ್ಲಿ ಈ ತರ ಯಾರೇ ಬಂದು ಏನೇ ಹೇಳಿದ್ರು ನನಗೆ ಅನ್ಸೋದು ಅಲ್ಟಿಮೇಟ್ ರಿಸಲ್ಟ್ ಸಿಗೋದು ನಿಮಗೆ ಸಿನಿಮಾ ರಿಲೀಸ್ ಆದ್ಮೇಲೆ. ಇಲ್ಲಿ ಕೆಲವರಿಗೆ ನಿಮ್ಮೇಲೆ ಪ್ರೀತಿ ಇರ್ಬೋದು, ನಮ್ ಹುಡುಗ ಈ ತರ ಮಾಡ್ಬಿಟ್ಟಿದ್ದಾನೆ ಅನ್ಸಿರ್ಬೋದು, ಅಥವಾ ಜನರಿಗೆ ಎದುರುಗಡೆ ಯಾರೋ ಸಿಕ್ಬಿಟ್ರಲ್ಲ ಇವ್ರಿಗೆ ಏನ್ ಹೇಳೋದು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ಅಂತಿರ್ಬೋದು. ಅದು ತುಂಬಾ ರೆಗ್ಯುಲರ್ ಆಗಿ ಬರೋ ವಿಷಯನೇ. ಸೊ ಅದೆಲ್ಲ ಯಾರೇ ಏನೇ ಹೇಳಿದ್ರು ಓಕೆ ಇಷ್ಟ ಆಗಿದ್ಯಾ ಓಕೆ ಅಂತ ಅನ್ಸುತ್ತೆ ಬಿಟ್ರೆ ನನ್ಗೆ ಎಕ್ಸೈಟ್ಮೆಂಟ್ ಓಕೆ ಗೆದ್ಬಿಟ್ಟೆ ನಾನು, ಅಥವಾ ಹೌದು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದೀನಿ ಅನ್ನೋ ಫೀಲಿಂಗ್ ಬರ್ತಾ ಇಲ್ಲ. ಮೋಸ್ಟ್ಲಿ ನಾನು ಹೇಳ್ದಂಗೆ ಅದು ಸಿಗದೆ ರಿಲೀಸ್ ಆದ್ಮೇಲೆ, ಯಾಕಂದ್ರೆ ಅಲ್ಟಿಮೇಟ್ ರಿಸಲ್ಟ್ ನಿಮ್ಗೆ ಸಿಗದೆ ಅಲ್ಲಿ. ಐ ಆಮ್ ಗಾಡ್ ಅಂತ ಟೈಟಲ್ ಇದೆ. ನಿಮ್ಮ ಪ್ರಕಾರ ದೇವ್ರು ಅಂದ್ರೆ ಏನು, ಯಾವುದು? ದೇವರು ಅನ್ನೋದ್ರೆ ನನ್ನ ಪ್ರಕಾರ ಒಂದು ಶಕ್ತಿ. ಅದನ್ನ ನೀವು ಯಾವ ರೀತಿ ಬೇಕಾದ್ರೆ ಅನ್ಕೊಬಹುದು. ಆ ಶಕ್ತಿ ನಿಮ್ಮನ್ನ ಕಾಯ್ತಿದೆ ಅಥವಾ ನಿಮ್ಮನ್ನ ಕಾಪಾಡ್ಕೊಂತಿದೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ. ಕೆಲವ್ರು ಹೇಳ್ತಾರೆ ಅದು ಇಲ್ವೇ ಇಲ್ಲ ಅಂತ. ಬಟ್ ಇಲ್ಲ ಅಂದ್ರೂ ನೀವು ನಂಬದ ಮೇಲೆ ನಿಮ್ಗೆ ಅದೊಂದು ಫೀಲ್ ಕೊಡಕ್ ಶುರು ಮಾಡುತ್ತೆ, ನಿಮ್ಗೊಂದು ಧೈರ್ಯ ಕೊಡಕ್ ಶುರು ಮಾಡುತ್ತೆ. ಆ ಶಕ್ತಿ, ಆ ಧೈರ್ಯ ಎಲ್ಲಿಂದಾನೋ ಬರ್ತಾ ಇದೆ ಗೊತ್ತಿರಲ್ಲ, ಬಟ್ ಎಲ್ಲಿಂದಾನೋ ಬರ್ತಿರತ್ತೆ. ಅದು ತುಂಬಾ ಡೆಪ್ತ್ ಅಲ್ಲಿ ಹೋಗ್ಬೇಕಾಗುತ್ತೆ ನೀವು ದೇವ್ರು ಅಂತ ಹೋಗ್ಬಿಟ್ರೆ. ಅದನ್ನ ಇಷ್ಟು ಚಿಕ್ಕದಾಗಿ ಹೇಳಕ್ ಆಗಲ್ಲ. ಬಟ್ ಸದ್ಯಕ್ಕೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದೊಂದು ಶಕ್ತಿ. ನಿಮ್ಗೆ ಯಾವ್ದೋ ಒಂದು ರೀತಿಲಿ ಅದು ಫೀಲ್ ಆಗತ್ತೆ, ಫೀಲ್ ಮಾಡ್ಕೋಬೇಕು ಅಂದ್ರೆ ಅದೇ ದೇವ್ರು. ನೀವು ಸಿನಿಮಾ ಕಥೆಯನ್ನ ಬರ್ದಾದ ನಂತರದಲ್ಲಿ ಟೈಟಲ್ ಯೋಚನೆ ಮಾಡಿರುವಂತದ್ದು, ಅಥವಾ ಮೊದಲೇ ಇದೇ ಟೈಟಲ್ ಇಟ್ಕೊಂಡು ಆದ್ಮೇಲೆ ಸಿನಿಮಾ ಸ್ಕ್ರಿಪ್ಟ್ ರೆಡಿ ಮಾಡಿದ್ದ, ಹೇಗೆ ಅಂತ? ಇಲ್ಲ, ಸಿನಿಮಾ ಸ್ಕ್ರಿಪ್ಟ್ ಮುಗಿಸಿ ಆಮೇಲೆ ಏನ್ ಟೈಟಲ್ ಇಡ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಬಂದಂತ ಥಾಟ್ ಇದು. ಅಂದ್ರೆ ಟೈಟಲ್ ಅಂತಂದ್ರೆ ನಮ್ಮ ಆಡಿಯನ್ಸ್ಗೆ, ವೀಕ್ಷಕರಿಗೆ ನಾವು ಒಂಥರ ಇನ್ವಿಟೇಷನ್ ಕೊಟ್ಟಿದ್ದಂಗೆ. ಆ ಟೈಟಲ್ ಮೂಲಕನೇ ಜನ ಫಸ್ಟ್ ಅಪ್ರೋಚ್ ಮಾಡುವಂತದ್ದು. ಅಂದ್ರೆ ಆ ಟೈಮಲ್ಲಿ ಎಷ್ಟು ಯೋಚನೆ ಮಾಡಿದ್ರಿ ಐ ಆಮ್ ಗಾಡ್ ಅಂತ ಟೈಟಲ್ ಇಡ್ಬೇಕು ಅಂತ ಅಂದಾಗ? ಅದೇ ಹೇಳದ್ನಲ್ಲ, ನನಗೆ ಅವರು ಇನಿಷಿಯಲಿ ಒಂದಷ್ಟು ಆಪ್ಷನ್ಸ್, ಬಟ್ ಯಾವಾಗ ಈ ಟೈಟಲ್ ಬಂದ್ಬಿಡ್ತು, ಅದು ಬಂದ್ಮೇಲೆ ಆಪ್ಷನ್ಸ್ ಎಲ್ಲ ತುಂಬಾ ಯಾವ್ದು ಚೆನ್ನಾಗಿಲ್ಲ ಅನ್ನೋ ಫೀಲ್ ಕೊಟ್ಬಿಡ್ತು ನನಗೆ. ಈ ಟೈಟಲ್ ಬಂದ್ ಕೂತ ಮೇಲೆ ಇದು ಸಖತ್ತಾಗಿ ಕೂರ್ತಾ ಇದೆ ಅಂತ, ಒಂದು ಕತೆಗೆ ಸಿಂಕ್ ಆಗ್ತಿದ್ದಕ್ಕೆ, ಇನ್ನೊಂದು ಎಮೋಷನಲಿ ಹಂಗೆ ಉಪ್ಪಿ ಸರ್ಗಿರೋ ಆ ಕನೆಕ್ಟ್ಗೆ ಅದನ್ನ ನಾನು ಇಲ್ಲಿ ಇಟ್ಕೋಬಹುದಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಇದು ಫೈನಲ್ ಆ ಥಾಟ್ ಬರ್ತಿದ್ದಂಗೆ ಇದನ್ನ ಫೈನಲ್ ಮಾಡ್ಕೊಂಡ್ಬಿಟ್ವಿ. ಉಪ್ಪಿ ಸರ್ ಸಿನಿಮಾಗಳ ಜಾನರೇ ಬೇರೆ. ಅಂದ್ರೆ ಜನರನ್ನ, ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು, ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೋಬೇಕು, ಆ ರೀತಿ ಕಂಟೆಂಟ್ ಗಳನ್ನ ಅವ್ರು ಕೊಡ್ತಾರೆ. ನೀವ್ ಹೇಳಿದ್ರಿ ಉಪ್ಪಿ 2 ಸಿನಿಮಾದಲ್ಲಿ ಅಂದ್ರೆ ಕೆಲಸ ಮಾಡಿರುವಂತದ್ದು ಅಂತ. ಹೇಗ್ ಅನಿಸ್ತು? ಅವರಿಂದ ಏನ್ ಕಲ್ತ್ರಿ? ನಾನು ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ, ಅವ್ರೊಂದು ಯೂನಿವರ್ಸಿಟಿ. ನೀವು ಅವ್ರ ಜೊತೆ ಕುತ್ಕೊಂಡು ಸುಮ್ನೆ ಅವ್ರ ಮಾತು ಕೇಳ್ತಾ ಇದ್ರೆ ನಮಗ್ ಫಸ್ಟ್ ಎಲ್ಲ ನನಗೆ ಈ ತರಾನು ಯೋಚನೆ ಮಾಡ್ಬೋದಾ ಅನ್ನೋ ಒಂದು ಥಾಟ್ ಕೊಟ್ಟಿದ್ದೆ ಉಪ್ಪಿ ಸರ್. ನಿಮ್ಗೆ ಅದಕ್ಕೆಲ್ಲ ಎಕ್ಸಾಂಪಲ್ ಬೇಕು ಅಂದ್ರೆ ನನಗೂ ಆ ಸಾಂಗ್ ಅಲ್ಲೇ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಅಂದ್ಬಿಟ್ರು ಒಂದೇ ಸಲ. ನನಗೆ ಆ ವರ್ಡ್ ನ ಹಿಂಗ್ ಹೇಳಿ ಹಿಂಗ್ ತಿರುಗಿಸ್ಬಿಟ್ರಲ್ಲ ಅಂತ, ಅದೆಲ್ಲ ನಮ್ಗೆ ಅವಾಗ ತುಂಬಾ ಖುಷಿ ಕೊಟ್ಟ ವಿಷಯಗಳು. ಆಮೇಲೆ ಅವ್ರು ನಾವ್ ಅದನ್ನ ಬರೀ ದೂರದಿಂದ ನೋಡ್ಬೇಕಾರೆ, ಅವಾಗಿನ್ನೂ ಕೆಲಸ ಮಾಡಕ್ ಶುರು ಮಾಡಿರ್ಲಿಲ್ಲ, ಬಟ್ ದೂರದಿಂದ ಅವ್ರ ಸಿನಿಮಾಗಳು ನೋಡ್ಬೇಕಾದ್ರೇನೆ ಆ ಸಾಂಗ್ ಅಲ್ಲಿ ಯಾರಿಗಾಗಲ್ಲ ನಾ ಬೆಂಡು ಅಂದ್ಬಿಟ್ಟು ಏಣಿ ಹಾಕೊಂಡು ಹೇರ್ ಕಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಹೇಳೋದು, ನೀವು ಎಲ್ಲಿ ತಲೆ ಬಗ್ಗಿಸ್ಲಿಲ್ಲ ಅಂದ್ರೆ ನೀವು ಹೇರ್ ಕಟ್ ಹೋದಾಗ ತಲೆ ಬಗ್ಗಿಸ್ಲೇಬೇಕು ಅಂತ. ಬಟ್ ಅವ್ರ ಥಾಟ್ ನೋಡಿ, ನಾನು ಅಲ್ಲೂ ತಲೆ ಬಗ್ಸಲ್ಲ, ಯಾರಿಗಾಗಲ್ಲ ನಾ ಬೆಂಡು ಅಂತ ಕೂತಿದ್ರೆ ಅವನು ಹೇರ್ ಕಟ್ ಮಾಡೋನು ಏಣಿ ಹಾಕೊಂಡು ಹೇರ್ ಕಟ್ ಮಾಡ್ತಾ ಇರ್ತಾನೆ. ನಮ್ಗೆ ಅದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಗೋದು, ಹಿಂಗೆಲ್ಲ ಯೋಚಿಸ್ತಾರೆ ಅಂತ. ಅವ್ರ ಜೊತೆ ಕೆಲಸ ಮಾಡಕ್ ಕೂತಾಗ್ಲೂ ಅವರಲ್ಲಿ ಏನೋ ಒಂದು ಐಡಿಯಾಸ್ ಹೇಳ್ತಾ ನಾವೆಲ್ಲ ಇದನ್ನ ಹೇಗ್ ಮಾಡೋದು ಅಂತ ಎಲ್ಲೊಂದ್ ಕಡೆ ಸ್ಟಕ್ ಆಗ್ಬಿಟ್ಟು ಇದಕ್ಕೆ ಹೇಗೆ ಒಂದು ಸೊಲ್ಯೂಷನ್ ಅನ್ಬೇಕಾದ್ರೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಏನೋ ಒಂದು ಐಡಿಯಾ ಬಂದು ಅದನ್ನ ಇದನ್ನ ಈ ತರ ಮಾಡ್ಬೋಣ ಅನ್ನೋರು. ನಮ್ಗದ್ ನೋಡೋ ಖುಷಿ, ಇದು ಎಲ್ಲಿಂದ ಬಂತು ಅವ್ರಿಗೆ. ನಾವೆಲ್ಲ ಕೂತ್ಕೊಂಡು ಸುತ್ತ ಯೋಚಿಸ್ತಾ ಇದೀವಿ ಏನಾರು ಒಂದು ಹೇಳ್ಬೇಕು ಇದಕ್ಕೆ, ನಮಗೂ ಖುಷಿ ಅಲ್ವಾ. ಅವ್ರಿಗೆ ಅವ್ರು ಏನೋ ಒಂದು ಸ್ಟಕ್ ಆದಾಗ ನಾವು ಅದಕ್ಕೊಂದು ಸೊಲ್ಯೂಷನ್ ಕೊಟ್ಬಿಟ್ರೆ ಶಬಾಷ್ ಅಂದ್ರೆ ಒಂದು ಖುಷಿ ಸಿಗುತ್ತೆ ಅಂತ. ಬಟ್ ನಮ್ ತಲೆಗೆ ಏನೂ ಬರದೇ ಇರೋದು ಅವ್ರ ತಲೆಗೆ ಬರುತ್ತೆ. ಅದು ಹೀಸ್ ಬ್ಲೆಸ್ಡ್. ಅದು ಹೇಳಂದಲ್ಲ, ಅವ್ರೊಂದು ಯೂನಿವರ್ಸಿಟಿ, ಅಲ್ಲಿಂದ ಕಲಿಯಕ್ಕೆ ಅವ್ರ ಥಾಟ್ ಪ್ರೊಸೆಸ್ಗಳು, ಆಮೇಲೆ ಏನಕ್ಕೆ ಹಂಗೆ ಯೋಚನೆ ಮಾಡಿದ್ರು. ಅಂಡ್ ತುಂಬಾ ಸ್ವೀಟ್ ಆಗಿ ನಿಮ್ಗೆ ನಮ್ ತಪ್ಪುಗಳಿರ್ಬೋದು, ಅಥವಾ ನಾವು ಕೇಳಿದಾಗ ಏನೋ ಅಷ್ಟು ಬಿಸಿ, ಅವ್ರು ಎಷ್ಟೇ ಬಿಸಿ ಇದ್ರು ಶೂಟ್ ಮಧ್ಯದಲ್ಲಿ ನಾವೇನೋ ಒಂದು ಕೇಳಿದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸೋರು, ಆ ತಾಳ್ಮೆ, ಅದೆಲ್ಲ ತುಂಬಾ ಕಲ್ತಿದ್ದೀನಿ ಅವರಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.